ಸುಂದ್ರನ್ ಜೊತೆ ಅದ್ಯಾವುದೋ ಬಾಡಿಗೆ ಮನೆಯಲ್ಲಿ ಐತಿ ಅಂತ ಹೇಳಿದ್ರಲ್ವಾ? ಅದು ಯಾರು ನರಸಿಂಹಣ್ಣ ಅವರೊಂದು ಯಾರೋ ಬೆಂಗಳೂರಾಗ ಐತಾರೆ ಅಂತ ಹೇಳ್ತಿದ್ರು. ನರಸಿಂಹಣ್ಣವ್ರಂದ್ರೆ ಅವತ್ತು ಹೋಗಿದ್ವಲ್ವಾ, ಒಂದ್ಸರಿ ಯಾವಾಗಲೂ ನೋಡಿದ್ದೆ. ನೋಡೋಣ, ಆ ಮನೆಗೆ ಇರಬೇಕು. ಇಲ್ಲೇ ಯಾರನ್ನ ಕೇಳ್ಕೊಂಡು ಹೋಗೋಣ. ನಮ್ಮ ಸುಂದರರು ಎಲ್ಲ ಇದಾರೆ, ಬಾಡಿಗೆ ಮನೆ ಎಲ್ಲ ಐತೆ ಅವ್ರದ್ದು ಅಂತ ಕೇಳೋಣ. ಕೇಳ್ಕೊಂಡೆ ಹೋಗೋಣ. ಏನಿದೆ ಟೌನ್ ಏನೋ ಕನ್ಫ್ಯೂಸ್ ಆಗತ್ತೆ, ಕೇಳ್ಕೊಂಡು ಹೋಗೋಣ. ಓ, ಈ ಮನೆನಾ ಸುಂದರರಿರೋದು? ಪರವಾಗಿಲ್ಲಪ್ಪ, ಚೆನ್ನಾಗೈತೆ, ಹೊಸ ಕಟ್ಸಿದ್ದಾರೆ ಅಂತ ಅನ್ಸುತ್ತೆ. ಒಳ್ಳೆ ಮನೆಗೆ ಬಂದಿದ್ದಾರೆ. ಅತ್ತೆ ಅತ್ತೆ. ಓ ನೇತ್ರಕ್ಕ, ಯಾವಾಗ ಬಂದೆ? ಈಗ ತಾನೇ ಬಂದೆ ಕಣ ಸುಂದ್ರ. ಚೆನ್ನಾಗಿದೀಯಾ? ನಿನ್ನ ಹೆಂಡತಿ ಅತ್ತೆ ಎಲ್ಲರೂ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದೀವಿ. ಬಾ ಒಳಿಕೆ, ಬಾ ಬಾರಕ್ಕ. ಮಂಜಿ ಮಂಜಿ, ನೇತ್ರಕ್ಕ ಬಂದೈತೆ ಕಣೆ, ನಮ್ಮ ಮಾಮನ ಮಗಳು. ಅಕ್ಕ ಈಗ ಬಂದ್ರಾ? ಬರಿ ಕುತ್ಕ ಬರಿ. ಹೂ ಕಣೆ ಮಂಜಿ, ಈಗ ತಾನೇ ಬಂದೆ. ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಮ್ಮೂರ್ಗೆ ಹೋಗಿದ್ದೆ, ತವ್ರ ಮನೆಗೆ. ಅದಕ್ಕೆ ಹಿಂಗೇನೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಕುತ್ಕೊಳಕ ಕುಕ್ಕ ಅಂದ್ರ ಚೆನ್ನಾಗಿದ್ಯೇನೋ? ಎಲ್ಲಿ ನಿಮ್ಮಮ್ಮಯ್ಯ? ಜಯತ್ತೆ ಎಲ್ಗೋಯ್ತು? ಅಮ್ಮ ಇಲ್ಲ ನೇತ್ರಕ್ಕ, ನಮ್ಮ ಮನೆಯಾಗೆ. ನಮ್ಮಯ್ಯ ಆ ಮನೆಯಾಗೈತೆ ಇವಾಗ. ಆ ಮನೆಗೆ? ಯಾವ ಮನೆಗೆ? ಅದೇ ನಮ್ಮ ಹಳೆ ಮನೆ. ಅಪ್ಪಯ್ಯ, ಅಜ್ಜಿ, ಅಣ್ಣಯ್ಯ, ಅದ್ಕೆ ಎಲ್ಲ ಇದಾರಲ್ಲ, ಅಲ್ಲಿಗೆ ಹೋಗೈತೆ ಅಮ್ಮಯ್ಯ. ಅಲ್ಲಿಗೆ ಹೋಗೈತೆ ಅಂದ್ರೆ ಇಲ್ಲಿ ನಿಮ್ಮ ಮನೆಗೆ ಬೇರೆ ಹೋದಾಗಿಂದ ನಿಮ್ ಜೊತೆಗೆ ಇರ್ಲಿಲ್ವಾ? ನಮ್ ಜೊತೆಗೆ ಇದ್ರಕ್ಕ ಅತ್ತೆ. ಬೇರೆ ಹೋದಾಗಿಂದನ ಈ ಮನೆ ಎಲ್ಲಾನ ನೋಡಿ ಮನೆ ಮಾಡ್ಕೊಂಡು ಇದ್ದಾಗೆಲ್ಲನ ಅತ್ತೆ ಇಲ್ಲೇ ಇದ್ರು. ಆದ್ರೆ ಈ ಸ್ವಲ್ಪ ದಿನ ಆಯ್ತು, 4-5 ದಿವಸ ಆಯ್ತೇನೋ ಈ ಮನೆ ಬಿಟ್ಟು ಆ ಮನೆಗೆ ಹೋದ್ರು. ಹೌದಾ? ಯಾಕೆ? ಯಾಕೂ ಇಲ್ಲ, ಅವ್ರಿಗೆ ಏನೋ ಇಷ್ಟ ಆಗ್ಲಿಲ್ವಂತೆ ಇಲ್ಲಿರಕ್ಕೆ. ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಅವರೇ ಹೋದ್ರು. ಹೌದಾ? ನಾನು ಅತ್ತೆ ನಿಮ್ ಜೊತೆಗೆ ಇರುತ್ತೆ ಅಂತ ಹೇಳಿ ಸೀದಾ ಇಲ್ಲಿಗೆ ಬಂದೆ. ನಮ್ಮ ಮನೆಗೆ ಪೂಜೆ ಕೇಳಿದ್ರು ನಮ್ಮ ಅಪ್ಪಯ್ಯರು. ಅದಕ್ಕೆ ಅತ್ತೆಗೆ ಹೇಳ್ ಕಳ್ಸಿದಂತೆ, ಬರ್ಲಿಲ್ವಲ್ಲ ಯಾಕನ ಅಂತ ಹೇಳಿ ಹಿಂಗೆ ಮಾತಾಡ್ಸ್ಕೊಂಡು ಕೇಳ್ಕೊಂಡು ಹೋಗೋಣ ಯಾಕೆ ಬರ್ಲಿಲ್ಲ ಅಂತ ಬಂದೆ ನಾನು. ಹಂಗಾರ ಅಲ್ಲೈತೇನು? ನಾನು ಇಲ್ಲೇ ಇರ್ಬೇಕು ಅಂತ ಇಲ್ಲಿಗೆ ಬಂದೆ ಸೀದಾ, ನಾಮಂತಕ್ಕೆ ಹೋಗ್ಲಿಲ್ಲ. ಇಲ್ಲಕ್ಕ, ಅಲ್ಲೇ 4-5 ದಿವಸ ಆಯ್ತು. ಯಾಕೋ ಇಲ್ಲಿರಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಯ್ತು ಅತ್ತೆ. ಹೋಗ್ತೀನಿ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ನಾವೇನ್ ಬಲವಂತ ಮಾಡಿ ಇಕ್ಕಮಕ್ಕಾಗುತ್ತಾ? ಅಲ್ಲಿಗೆ ಹೋದ್ರು. ಟೀ ಮಾಡ್ಕೊಂಡ್ ಬರ್ಲಾಕ? ಬೇಡ ಕಣೆ ಮಂಜಿ, ನಾನು ಅತ್ತೆ ಮಾತಾಡ್ಸ್ಬೇಕಾಯ್ತು. ನಾನು ಅಲ್ಲಿಗೆ ಹೋಗ್ತೀನಿ ಬಿಡು. ಬರ್ತೀನಿ. ಅಯ್ಯ ಇರು ನೇತ್ರಕ್ಕ, ಉಂಡು ಹೋಗಿವಂತೆ. ಅಡ್ಗೆ ಮಾಡ್ತಾಳೆ ನಮ್ಮ ಮಂಜಿ. ಬೇಡ ಕಣ ಸುಂದ್ರ, ನಾನು ಹೋಗ್ಬೇಕು, ಟೈಮ್ ಆಗುತ್ತೆ. ಬೇಗ ಹೋಗೋಣ ಮಾತಾಡ್ಸ್ಕೊಂಡು ಅಂತ ಬಂದೆ. ಸರಿ ಬರ್ತೀನಿ. ಸರಿ ಆಯ್ತಕ್ಕ, ಹೋಗ್ಬರ್ರಿ, ಒಳ್ಳೇದಾಗಿ. ನಮ್ಮ ಅತ್ತೆ ಯಾಕೆ ಇವ್ರ ಜೊತೆ ಇರೋದ್ ಬಿಟ್ಟು ಅಲ್ಲಿಗೆ ಯಾಕೆ ಹೋಯ್ತು? ಏನಾಯ್ತು? ನಾನು ಅಡುಗೆ ಮಾಡ್ತೀನಿ, ನೀವು ನೀರು ತಗೊಂಬನ್ನಿ. ನೀರಿಲ್ಲ. ಸರಿ ಆಯ್ತು, ಹೋಗು ಅಡುಗೆ ಮಾಡು. ನಾನು ಅಷ್ಟೊತ್ತಿಗೆ ಎಲ್ಲದಕ್ಕೂ ನೀರು ತುಂಬಿಸ್ತೀನಿ. ಅತ್ತೆ ಅತ್ತೆ. ಓ ನೇತ್ರ, ಯಾವಾಗ ಬಂದೆ ನೇತ್ರ? ಬಾ ಕುತ್ಕ ಬಾ. ಈಗ ತಾನೇ ಬಂದೆ. ಎಲ್ಲಿ ಅತ್ತೆ? ಜಯತೆ ಎಲ್ಲೋಯ್ತು? ಅತ್ತೆ ಈಗ ಇಷ್ಟೊತ್ತು ಇಲ್ಲೇ ಇದ್ರು, ಇವಾಗ ಸ್ವಲ್ಪ ಹೊತ್ತಾಯ್ತು ಎಲ್ಲ ಹೋದ್ರು. ಬರ್ತಾರೆ, ಕುಕ್ಕ ನೇತ್ರ, ಕುತ್ಕ. ಮತ್ತೆ ನಿನ್ ಮಕ್ಕಳು, ನಿಮ್ ಅತ್ತೆ ಮಾವ ಎಲ್ರು ಚೆನ್ನಾಗಿದ್ರ? ಎಲ್ಲ ಚೆನ್ನಾಗಿದ್ರು. ಎಲ್ಲಿ ಅತ್ತೆ? ಎಲ್ಲೋಯ್ತು? ಈಗ ತಾನೇ ಎಲ್ಲ ಹೋದ್ರು, ಬರ್ತಾರೆ ಅಂತ ಹೇಳಿದ್ನಲ್ಲ. ನಿನಗೆ ಕುಡಿಯಕ್ಕೆ ಏನ್ ಕೊಡ್ಲಿ? ನೀರ್ ಕೊಡ್ಲಾ ಅಥವಾ ಮಜ್ಜಿಗೆ ಗಿಜ್ಗೆ ಏನಾದ್ರು ಕುಡಿತೇನೆ ನೇತ್ರ? ನನ್ಗೇನು ಬೇಡ, ಹೋಗು ನೀನು. ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಅತ್ತೆ ಬಂದ್ಮೇಲೆ ಅತ್ತೆನ್ ಮಾತಾಡ್ಸ್ಕೊಂಡು ಹೋಗ್ತೀನಿ ನಾನು. ಅತ್ತೆನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ತವ್ರ ಮನೆಗೆ ಹೋಗಿಲ್ವಾ? ಈಗ ಅಲ್ಲಿಂದಾನೇ ಬರ್ತಾ ಇದ್ದೀನಿ. ತವ್ರ ಮನೆಗೆ ಹೋಗಿನೇ ಹಿಂಗೆ ಬಂದೆ. ಜಯತ್ತೇನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಒಳ್ಳೇದಾಯ್ತು ಬಿಡು. ಹೀರೋ, ನಿನ್ಗೆ ಕುಡಿಯಕ್ಕೆ ಮಜ್ಜಿಗೆ ತಗೊಂಬತ್ತೀನಿ. ಮಜ್ಜಿಗೆ ಕುಡಿತೀಯಲ್ವಾ? ಹೋಗು. ಏನು ಈ ಶ್ರೀದೇವಿ ಖುಷಿಯಾಗಿದ್ದಾಳಪ್ಪ ಈ ಮನೆಗೆ, ಈ ರವಿನ್ ಮದ್ವೆ ಆಗಿ. ನೇತ್ರ ನೇತ್ರ, ಯಾವಾಗ ಬಂದೆ? ಇವಾಗ ಸ್ವಲ್ಪ ತಾಯ್ತತ್ತೆ. ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ನೀನ್ ಅಲ್ಲಿದೀಯಾ ಅಂತ ಹೇಳಿ ಸುಂದರನ್ ಮನೆಗೆ ಹುಡಿಕೊಂಡು ಹೋಗಿದ್ದೆ. ಯಾಕತ್ತೆ ಅಲ್ಲಿಂದ ನಾ ಇಲ್ಲಿಗೆ ಬಂದಿದ್ಯಂತೆ 15 ದಿವಸಕ್ಕೇನೆ? ಅಯ್ಯೋ, ಅದೇನು ಇಲ್ಲ, ಸುಮ್ಮನೆ ಆಮೇಲೆ ಹೇಳ್ತೀನಿ. ಶ್ರೀದೇವಿ ಇದ್ದಾಳ? ಅವರತ್ತೆ ಇದ್ದಾಳೆ. ಮಜ್ಜಿಗೆ ತಾಂಬತ್ತೀನಿ ಕುಡಿಯಕ್ಕೆ ಅಂತಾನ ಒಳಕ್ ಹೋದ್ಲು. ಯಾಕೆ? ಯಾಕೂ ಇಲ್ಲ, ಏನು ಕೇಳ್ಬೇಡ, ಬಾ ಇಲ್ಲಿ ಹೋಗೋಣ. ಯಾಕೆ ಅಂತ ಹೇಳ್ತೀನಿ, ಹೊರಕ್ ಹೋಗೋಣ ಬಾ. ಯಾಕತ್ತೆ? ಯಾಕೇನಾಯ್ತು? ಏನು ಇಲ್ಲ, ಬಾ ಹೋಗೋಣ. ಇರು, ಶ್ರೀದೇವಿ ಏನು ಮಜ್ಜಿಗೆ ತತ್ತೀನಿ ಅಂತ ಹೋದ್ಲು, ಕುಡ್ದು ಹೋಗೋಣ. ನಿಮ್ ಮಜ್ಜಿಗೆ ಮನ ಹಾಳಾಯ್ತು, ಬಾ ಸುಮ್ನೆ ಹೋಗೋಣ. ಅವಳ ಎದುರಿಗೆ ನನಗೆ ಹೇಳಕ್ ಇಷ್ಟ ಆಗಲ್ಲ. ಬಾ ಇಲ್ಲಿ ಮಜ್ಜಿಗೆ ಆಮೇಲೆ ಕುಡಿವಂತೆ ಬರುವಂತೆ. ಸರಿ ಆಯ್ತು, ನಡಿ.
ಅತ್ತೆ ಅತ್ತೆ ಏನಾಯ್ತತ್ತೆ ಯಾಕೆ ಇಲ್ಲಿ ಕರ್ಕೊಂಬಂದೆ ಏನು ಇಲ್ಲ ಅಲ್ಲಿ ಆ ಮೂದೇವಿ ಇದ್ದಾಳಲ್ಲ ಅವಳ ಎದುರಿಗೆ ಎಲ್ಲ ಹೇಳೋದು ಚೆನ್ನಾಗಿರಲ್ಲ ನನಗೆ ಅವಮಾನ ಅಂತನ ಇಟ್ಲ ಕರ್ಕೊಂಬಂದೆ ಅದಕ್ಕೇನೆ ಏನತ್ತೆ ಅವಮಾನ ಏನಾಯ್ತು ಅಲ್ಲ ಸುಂದರ ಮನೆಗಿದ್ದಾಳೆ ಜಯಮ್ಮ ಅಂತ ಹೇಳ್ತಿತ್ತು ಅಮ್ಮ ಮತ್ತೆ ನೀನ್ ನೋಡಿರೆ ಯಾಕೆ ಆ ಮನೆಯಿಂದಾನೆ ಈ ಮನೆಗೆ ಅಲ್ಲಿ 15 ದಿವಸಕ್ಕೇನೆ ಚಿಕ್ಕ ಸೊಸೆ ಚಿಕ್ಕ ಮಗ ಅಲ್ಲಿ ಬೇಜಾರಾಯ್ತಾ ಯಾಕೆ ಏನಾಯ್ತು ಅಲ್ಲ ಇಲ್ಲೇ ಇದ್ದಿದ್ರೆ ನೀನು ಆ ಸುಂದ್ರಗೂ ಬುದ್ಧಿ ಇಲ್ಲ ಮಂಜಿಗೂ ಬುದ್ಧಿ ಇಲ್ಲ ನೀನೇ ಯಜಮಾನಿಯಾಗಿ ಆರಾಮಾಗಿರ್ಬೋದಾಗಿತ್ತ ನೀನ್ ಹೇಳ್ದಂಗೆ ಕೇಳ್ಕೊಂಡಿರೋರು ಅವ್ರಿಬ್ರು ನೀನ್ ಹಂಗೆ ತಾನೇ ಪ್ಲಾನ್ ಮಾಡಿದ್ದು ಅವಾಗ ಬೇರೆ ಕೊಡ್ಸ್ಬಿಟ್ಟು ನಾನು ಆ ಮನೆ ಯಜಮಾನಿಕೆ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಈಗ ನೋಡಿರೆ 15 ದಿವಸಕ್ಕೆ ಅಲ್ಲಿ ಆ ಮನೆ ಬಿಟ್ಟು ಈ ಮನೆಗೆ ಹೋಗಿದ್ಯಾ ಯಾಕತ್ತೆ ಏನಾಯ್ತು ಅದೇ ಕಣೆ ನಾನು ಅದೇ ಪ್ಲಾನ್ ಮಾಡಿನೇ ಎಲ್ಲ ಬೇರೆ ಹೋಗಂಗ್ ಮಾಡಿ ನಾನೇನೆ ಬೇರೆ ಕೊಡ್ಸಿ ಬೇರೆ ಮನೆ ಮಾಡಿ ಬಾಡಿಗೆ ಮನೇನ ಹೋದ್ವಿ ಆದ್ರೆ ಏನ್ ಮಾಡೋದು ಅವಳಿದಾಳಲ್ಲ ಅವಳು ನಮ್ ಸುಂದ್ರ ನೆಂಟಿ ಅವಳು ಕಿಲಾಡಿ ಮುಂಡೆ ಅವಳು ಸರಿ ಇಲ್ಲ ಸರಿ ಇಲ್ಲ ಇದೇನತ್ತೆ ಹಿಂಗ್ ಹೇಳ್ತಾ ಇದ್ಯಾ ನೀನೇ ತಾನೇ ಹುಡುಕಿ ನೋಡಿ ಇವಳೇ ನಮ್ಮ ಮನೆಗೆ ಸರಿಯಾದ ಸೊಸೆ ನಾನು ಹೇಳ್ದಂಗೆ ಕೇಳ್ತಾಳೆ ಹಂಗೆ ಹಿಂಗೆ ಆ ಶ್ರೀದೇವಿನ ಮನೆ ಬಿಟ್ಟು ಓಡಿಸ್ತಾಳೆ ಇವಳೇ ಸರಿಯಾದ ಸೊಸೆ ಅಂತಾನ ನೀನೇ ತಾನೇ ಹುಡುಕಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಸುಂದ್ರಿಗೆ ಅಂತಂದ್ರೆ ಈಗ ನೋಡಿರೆ ಕಿಲಾಡಿ ಅಂತ ಮುಂಡೆ ಇಂತ ಮುಂಡೆ ಅಂತ ಬೈಕಂತ ಇದ್ದಿ ಏನ್ ಮಾಡಿಳ ಅವಳು ಏನ್ ಮಾಡಿಳ ಅಯ್ಯೋ ಅವಳು ಮಾಡಿರೋದ್ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತೈತೆ ಕಣೆ ನೇತ್ರ ಅವಳು ಹಂಗೇನೆ ಹಿಡಿದು ಕತ್ಸಿ ಇಸಕಿ ಸಾಯಿಸ್ಬೇಕು ಅಂತ ಅನ್ಸುತ್ತೆ ಮನೆಯಾಳ ಮುಂಡೆ ಅವಳು ಹೌದಾ ಏನ್ ಮಾಡಿಳತ್ತೆ ಅಂತದ್ದ ಅವಳೇನ್ ಮಾಡಿದ್ಲು ಏನು ಗೊತ್ತಾಗಲ್ಲ ಅವಳಿಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ಹೇಳಿದೆ ಮದುವೆಗೂ ಮುಂಚೆನೇನೆ ಎಲ್ಲ ಹೇಳಿದೀನಿ ನಮ್ಮ ಮನೆ ಬಗ್ಗೆ ಎಲ್ಲಾರ ಬಗ್ಗೆನು ಶ್ರೀದೇವಿ ಸರಿಯಾಗಿ ಪಾಠ ಕಲಿಸ್ತಾಳೆ ಶ್ರೀದೇವಿಗೆ ಇವಳೇ ಸರಿ ಅಂತಾನೆ ಹೇಳ್ತಿದ್ದೆ ನಾನು ಹಂಗೆ ಅಂದ್ಕೊಂಡು ಶ್ರೀದೇವಿನ ಸರಿಯಾಗಿ ಬೆಂಡೆತ್ತು ತಾಳೆ ಇವಳು ಬುದ್ಧಿ ಕಲಿಸ್ತಾಳೆ ಸರಿಯಾಗಿ ಅವಳು ನಮ್ಮನೆ ಬಿಟ್ಟು ಓಡೋಗಂಗೆ ಮಾಡದೇ ಇದ್ರು ಅವಳು ಬಾಲ ಮುದಕ್ಕಂಗೆ ಮಾಡ್ತಾಳೆ ಬುದ್ಧಿ ಕಲಿಸ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಇವಳು ನನಗೆ ಬುದ್ಧಿ ಕಲ್ಸಕ್ ಬರ್ತಾ ಇದ್ದಾಳೆ ಈ ಮಂಜಿ ಅಂಬಳು ಯಾಕಾದ್ರೂ ಮದುವೆ ಮಾಡ್ಕೊಂಬಂದು ನಮ್ಮ ಸುಂದ್ರಿಗೆ ಅಂತ ಅನಿಸ್ತೈತೆ ನಮ್ಮ ಸುಂದ್ರಿಗೆ ಮದುವೆ ಮಾಡಿದ್ರೆ ಎಷ್ಟೋ ಚೆನ್ನಾಗೇ ಇರೋದು ಅನ್ಸುತ್ತೆ ಈಗ ಸುಂದ್ರನು ನನ್ನ ಮಾತು ಕೇಳಲ್ಲ ಅವನು ಅವಳ ಮಾತು ಕೇಳಂಗ್ ಮಾಡ್ಕೊಂಡ್ಬಿಟ್ಟವಳೆ ಅವಳು ಮಂಜಿ ಇದೇನತ್ತೆ ನೀನು ಹೇಳ್ತಿದ್ದೆ ಅವಳು ಒಳ್ಳೆಯವಳು ಹಂಗೆ ಹಿಂಗೆ ಅಂತಾನ ಈಗ ನೋಡಿದ್ರೆ ಎಲ್ಲ ಉಲ್ಟಾಗೈತೆ ಅಲ್ಲ ಯಾಕೆ ಅಂತ ಏನಾಯ್ತು ಅಂದ್ರೆ ಆ ಮಂಜಿ ಸಾಮಾನ್ಯದಳಲ್ಲ ಅವಳು ಯಜಮಾನಿಕೆ ಮಾಡ್ಬೇಕಂತೆ ನಾನು ಯಜಮಾನಿಕೆ ಮಾಡ್ತೀನಿ ನೀನು ಸುಮ್ಮನೆ ಮನೆಗೆ ನಾನು ಹೇಳಿದ ಕೆಲಸ ಮಾಡ್ಕೊಂಡಿರು ಹಂಗೆ ಹಿಂಗೆ ಅಂತಾನ ನನ್ನ ಮೇಲೆ ಜೋರು ಮಾಡಕ್ಕೆ ನಿಂತ್ಕೊಂಡ್ಬಿಟ್ಲು ಹೊಸಮನೆಗೆ ಬಂದ ಮೇಲೆ ಅದಕ್ಕೆ ನಾನು ಒಂದು ಉಪಾಯ ಮಾಡಿ ನೀವು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಾನು ಯಜಮಾನಿಕೆ ಕೊಟ್ಟರೆ ನಿಮಗೆ ಮನೆ ಕೊಡಿಸ್ತೀನಿ ಅಂತ ಒಂದು ಸುಳ್ಳು ಹೇಳಿದೆ ಅದಕ್ಕೆ ಅವಳು ಮನೆ ಕೊಡಿಸ್ತೈತಿ ಅಂತಾನ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಲು ತಿರ್ಗಾ ನಿಮ್ಮ ಮಾವ ಇದಾನಲ್ಲ ಎಲ್ಲ ಇರೋ ಸತ್ಯನ ಹೇಳವನಿ ಮನೇನು ಕೊಡ್ಸಲ್ಲ ಯಾತು ಕೊಡ್ಸಲ್ಲ ನಮ್ಮ ದುಡ್ಡಿಲ್ಲ ನೀವೇ ದುಡ್ಡು ತಗೋಬೇಕು ಅಂತಾನ ಅವಾಗಿಂದನ ನಾನು ನನ್ನ ಮೇಲೆ ಜೋರು ಮಾಡಿ ನೀನು ಸುಳ್ಳು ಹೇಳ್ದೆ ನಮ್ಮನ್ನು ಯಾಮರಿಸ್ತಾ ಇದ್ಯಾ ಹಂಗೆ ಹಿಂಗೆ ಅಂತಂದು ನಾನು ಅದಕ್ಕೆ ಮನೆ ಬಿಟ್ಟು ಹೋಗಿ ಅಂತಂದ್ರೆ ನನ್ನೇ ಮನೆ ಬಿಟ್ಟು ಓಡಿಸಿದ್ಲು ಕಣೆ ನೇತ್ರ ಅವಳು ಮಂದಿ ಅದಕ್ಕೆ ಇನ್ನೇನು ಮಾಡೋದು ಅಂತ ನಾ ಮನೆ ಬಿಟ್ಟು ಈ ಮನೆಗೆ ಬಂದು ಸೇರ್ಕೊಂಡೆ ನೋಡು ನಮ್ಮ ಮನೆಗೆ ನನಗೆ ಬೆಲೆ ಇಲ್ಲ ಆ ಸುಂದ್ರನೂ ಅಷ್ಟೇನೆ ಹೋಗೋ ನೀನು ಹೆಂಡ್ತಿನ ಕೇಳು ಅಮ್ಮ ಇನ್ಯಾಕೆ ಮನೆ ಬಿಟ್ಟು ಓಡಿಸ್ತೆ ಅಂತಾನೆ ಕೇಳು ಸರಿಯಾಗಿ ಬಾರ್ಸು ಅಂತಂದ್ರೆ ಅವಳು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮೇಲೇನೆ ಮಾತಾಡ್ತಾನೆ ನೀನು ಸುಮ್ಮನಿರಲ್ಲ ಕಣಮ್ಮ ನೀನು ಅವಳು ಹೇಳ್ದಂಗೆ ಕೇಳಬೇಕು ಅವಳು ಬುದ್ಧಿವಂತೆ ಹಂಗೆ ಹಿಂಗೆ ಅಂತಾನೆ ನೋಡು ಪೆದ್ದಂಗಿದ್ದವನು ಇವತ್ತು ಅವಳು ಹೇಳ್ದಂಗೆ ಕೇಳ್ಕೊಂಡಿರಂಗಾಯ್ತು ಹೌದೇನತ್ತೆ ಅಂತ ಗಯ್ಯಾಡಿನವಳು ಅದಕ್ಕೆ ಮತ್ತೀಗ ಗಯ್ಯಾಳಿಯವ್ರನ್ನ ತರಬಾರ್ದು ಅಂತ ಹೇಳೋದು ಒಂದಿಟ್ಟು ಸಾಧು ಅಂತವ್ರನ್ನ ತರಬೇಕು ಹೇಳ್ದಂಗೆ ಕೇಳ್ಕೊಂಡಿರೋ ಅಂತವ್ರನ್ನ ನೀನು ಹೋಗಿ ಗಯ್ಯಾಳಿ ಇವಳೇ ಸರಿ ಆ ಶ್ರೀದೇವಿಗೆ ಬುದ್ಧಿ ಕಲ್ಸಕ್ಕೆ ನಾನು ಹೇಳ್ದಂಗೆ ಕೇಳ್ತಾಳೆ ಅಂತಾನ ಅಂತವಳನ್ನ ತಗೊಂಬಂದೆ ಈಗ ನೋಡು ಅವಳಿಂದನ ನೀನು ಅವಮಾನ ಪಡ್ಬೇಕಾಗೈತೆ ಈಗ ಇಲ್ಲಿ ಅಜ್ಜಿ ಶ್ರೀದೇವಿ ಎಲ್ಲರೂ ನಿನ್ನ ಆಡ್ಕೊಂತಾರೆ ಆ ಮನೆಗೆ ಹೋಗಿ ಈ ಮನೆಗೆ ಬಂದಿದ್ಯಾ ಅಂತಾನ ಆಡ್ಕೊಂಬಲ್ಲಿ ಯಾಕೆ ಕಣೆ ನಗ್ತಾರೆ ನೋಡೆ ಜಯಮ್ಮ 2 ದಿನ ನೀನು ಕಿರಿ ಸೊಸೆ ಜೊತೆಗಿದ್ದು ಓಡ್ ಬಂದಿದ್ಯಾ ಇಲ್ಲಿಗೆ ಅಂತ ನಮ್ಮ ಅತ್ತೆ ಅಂತ ಯಾವಾಗ್ಲೂ ಅಂಗಿಸ್ತಿರ್ತಾಳೆ ಆ ಶ್ರೀದೇವಿ ಅಂತ ಹೊಲಕಿಸ್ಕೊಂಡು ನಗ್ತಲೇ ಇರ್ತಾಳೆ ನನಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಇನ್ನೇನ್ ಮಾಡೋದು ವಿಧಿ ಇಲ್ದೆ ಆ ಮನೆಗೆ ಇದ್ದೀನಿ ಎಲ್ಲಿಂದೆಲ್ಲೇ ತಕ್ಕನ ನನಗೆ ಬೆಲೆನೇ ಇಲ್ದಂಗಾಯ್ತು ಕಣೆ ನಮ್ಮ ಮನೆಯಾಗಿ ನನಗೆ ಬೆಲೆ ಇಲ್ದಂಗಾಯ್ತು ನನ್ನ ಮಕ್ಳು ತಾವು ನನ್ನ ಸೊಸೆಯರ್ ತಗೋನು ಯಾಕೆ ಹಿಂಗಾಯ್ತು ಏನು ಸುಡ್ಗಾಡು ನಾನು ಏನೋ ಮಾಡಕ್ಕೆ ಹೋಗ್ತೀನಿ ನನ್ನ ಹೆಂಗಾದ್ರೂ ಮಾಡಿ ನಾನು ಯಜಮಾನಿಕೆ ಮಾಡಬೇಕು ನಾನು ನನ್ನ ಕೈ ಕೆಳಗಿರಬೇಕು ಎಲ್ಲ ಅಂತ ಏನೇನೋ ಮಾಡಕ್ಕೆ ಹೋಗ್ತೀನಿ ಅದೆಲ್ಲ ನನಗೆ ಉಲ್ಟಾ ಆಗ್ತಿದೆ ಅದು ಯಾಕೋ ಏನೋ ಗೊತ್ತಿಲ್ಲ ನನ್ನ ಗ್ರಾಚಾರನೇ ನೆಟ್ಟಗಿಲ್ಲ ಅನಿಸುತ್ತೆ ಅಯ್ಯೋ ದೇವ್ರೇ ಈಗ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇಲ್ಲೇ ಇರು ಆ ಶ್ರೀದೇವಿ ತಗೇನಿ ಅವಳೇ ಒಂದಿಟ್ಟು ಪರವಾಗಿಲ್ಲ ಅಲ್ವೇ ತಿರುಗಿಸಿ ಮಾತಾಡಲ್ಲ ಅಯ್ಯೋ ಅವಳು ಮಾತಾಡ್ತಾಳೆ ಆದರೆ ಯೋಟ ವಾಸಿ ಸುಮ್ಮನೆ ಹಂಗೆಲ್ಲನ ಏನು ಮಾತಾಡಲ್ಲ ಅವಳಿಗೇನಾದ್ರೂ ಸಿಟ್ಟು ಬರಂಗೆ ಮಾಡಿದ್ರೆ ಮಾತ್ರ ಮಾತಾಡ್ತಾಳೆ ಆದರೆ ಈ ಮಂಜು ಅಂತವಳಲ್ಲ ದೊಡ್ಡ ಗಯ್ಯಾಳಿ ಇಷ್ಟೆಲ್ಲ ಆಯಿತು
ಓ ಅದಕ್ಕೆ ನೀನಂಗಾರೆ ಆ ಅಲ್ಲಿ ಪೂಜೆಗೆ ಹೇಳ್ಕಳ್ಸಿದ್ರಲ್ಲ ಬರ್ಲಿಲ್ಲ. ನಾನು ಅದಕ್ಕೆ ಯಾಕೆ ಬರ್ಲಿಲ್ಲ, ಜಯತಿಗೆ ಏನಾಯ್ತು ಹುಷಾರಿಲ್ವಾ ಏನು ಅಂತಾನ ಮಾತಾಡ್ಸ್ಕೊಂಡು ಹೋಗಕ್ಕಂತ ಬಂದೆ, ಊರಿಗೆ ಹೋಗಿದ್ದೆ. ಹಿಂಗೆ ಬಂದೆ. ಅದಕ್ಕೆ ಇಲ್ಲಿ ನೋಡಿದ್ರೆ ಹಿಂಗಾಯ್ತು ನನ್ನ ಬಾಳು. ಆ ಮಂಜಿ ಆ ಸುಂದ್ರನಿಂದ ನನಗೆ ಇಟ್ಟಂದ ಅವಮಾನ ಆಗೈತೆ. ಇದನ್ನೆಲ್ಲನ ಮನಸ್ಸಾಗಿ ಇಕ್ಕೊಂಡು ಅಲ್ಲಿ ಪೂಜೆಗೆ ಹೆಂಗಮ್ಮ ಬರೋದು ಹೇಳು. ಅದಕ್ಕೆ ಬರಲಿಲ್ಲ ನಾನು. ಹೇಳ್ ಕಳ್ಸಿದ್ರು ನನಗೂ, ನನಗೆ ಬರಕ್ಕೆ ಮನ್ಸಿರ್ಲಿಲ್ಲ, ಹಂಗಾಗಿ ಬರಲಿಲ್ಲ ಅಷ್ಟೇನೆ. ಹೌದಾ, ಸರಿ ಆಯ್ತತ್ತೆ, ಬಾ ನಾನು ಊರಿಗೆ ಹೋಗ್ಬೇಕು, ಹೋಗೋಣ ಮಾತಕ್ಕೆ. ಸರಿ ಆಯ್ತು ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.